ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಕೆಲವೊಂದು ಘಟನೆಗಳನ್ನು ಕೇಳಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹಿಂದೂಸ್ಥಾನದ ಒಳಗೆ ಎದ್ದುಕೊಂಡು ಇಲ್ಲಿ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಕೂಗೋ ಹಾಗೆ ಇಲ್ವಂತೆ, ಭಾರತ್ ಮಾತಾ ಕಿ ಜೈ ಅನ್ನೋ ಹಾಗೆ ಇಲ್ವಂತೆ. ಆದರೆ ಸರ್ತನ್ ಸೆ ಜುದಾ ಅಂತ ಹೇಳಿ ಗಲಾಟೆಯನ್ನ ಮಾಡಬಹುದು. ಯಾವ ಲೆಕ್ಕಾಚಾರ ಇದು? ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೊನ್ನೆ ನಮ್ಮ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ಕೊಳ್ಳುತ್ತೆ. ನ್ಯೂಜಿಲೆಂಡ್ ವಿರುದ್ಧ ಅತ್ಯದ್ಭುತವಾಗಿ ಆಟವನ್ನಾಡಿ ನಮ್ಮ ಭಾರತ ಗೆಲ್ಲುತ್ತೆ. ಇಡೀ ದೇಶ ಅದನ್ನ ಸಂಭ್ರಮಿಸುತ್ತೆ. ಇಡೀ ದೇಶ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗತ್ತೆ, ಕ್ಷಮಿಸಿ. ಇಡೀ ದೇಶ ಅಲ್ಲ, ಇಲ್ಲೇ ಇದ್ದುಕೊಂಡು ಪಾಕಿಸ್ತಾನವನ್ನ ಸಪೋರ್ಟ್ ಮಾಡೋರು ಇದ್ದಾರಲ್ವಾ ನಮ್ಮ ಜೊತೆ. ಯಾಕೆ? ಇಲ್ಲೇ ನಮ್ಮ ಅಕ್ಕ ನಜಮಕ್ಕನ ಫ್ರೆಂಡು ಅಮೂಲ್ಯ ಲಿಯೋನಿ ಅಂಥವ್ರನ್ನ ನೋಡಿಲ್ವಾ ನಾವು? ಅಂಥವರೆಲ್ಲ ಇರುವಾಗ ಇಡೀ ದೇಶ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಬಿಡಿ. ವೀಕ್ಷಕರೇ, ಮಧ್ಯಪ್ರದೇಶದ ಇಂದೋರ್ ಮಹೋ ಅನ್ನುವಂತಹ ಪ್ರದೇಶದಲ್ಲಿ ಮಾರ್ಚ್ 9ನೇ ತಾರೀಕು ಮಧ್ಯರಾತ್ರಿ ಹೀಗೆ ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತ ಗೆದ್ದಿದ್ದಕ್ಕೆ ಅಲ್ಲಿ ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಹೀಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಂತಹ ಒಂದು ಗುಂಪು ಅಲ್ಲೊಂದು ಜಾಮಾ ಮಸೀದಿ ಇದೆ, ಅದನ್ನ ದಾಡ್ಕೊಂಡು ಹೋದ್ರು. ಅಷ್ಟು ಹೊತ್ತಿಗೆ ಅವರ ಮೇಲೆ ದಾಳಿ ಆಗೋದಕ್ಕೆ ಶುರು ಆಗುತ್ತೆ ನೋಡಿ. ಮುಖಕ್ಕೆ ಬಟ್ಟೆಯನ್ನ ಕಟ್ಕೊಂಡು, ಕೈಯಲ್ಲಿ ದೊಣ್ಣೆ ಕಲ್ಲುಗಳನ್ನ ಹಿಡ್ಕೊಂಡು ಅಲ್ಲಿದ್ದಂಥವರ ಮೇಲೆ ದಾಳಿಯನ್ನು ಮಾಡಲಾಗತ್ತೆ. ಇವರದೊಂದು ಸಿಗ್ನೇಚರ್ ಸ್ಟೈಲ್ ಆಗಿಬಿಟ್ಟಿದೆ ಇದು, ಕಲ್ಲು ತೂರಾಟ ಮಾಡೋದು, ಆಮೇಲೆ ಅಲ್ಲಿರುವಂತಹ ವಾಹನಗಳೆಲ್ಲವನ್ನ ಸುಟ್ಟು ಹಾಕ್ಬಿಡೋದು. ಇನ್ನಿದು ನನ್ನ ಕಟ್ಟು ಕಥೆ ಅಂತ ದಯವಿಟ್ಟು ಅನ್ಕೊಳ್ಬೇಡಿ. ಇಲ್ಲಿ ಸತ್ಯ ಹೇಳೋರಿಗೆ ಯಾವತ್ತಿದ್ರೂ ವಿರೋಧಿಗಳು ಜಾಸ್ತಿ ಅಲ್ವಾ, ಸತ್ಯಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಸಾಕ್ಷಿ ಸಮೇತ ತೋರಿಸ್ತೀನಿ ನೋಡಿ. ನೋಡ್ಕೊಂಡ್ರಾ? ಸರಿಯಾಗಿ ನೋಡ್ಕೊಂಡ್ರಾ? ಹೀಗೆ ದಾಳಿ ಆಗುತ್ತೆ. ಹೀಗೆ ದಾಳಿ ಮಾಡೋದಕ್ಕೆ ಕಾರಣ ಅಲ್ಲಿದ್ದಂತಹ ಆ ಗುಂಪು ಏನಿದೆ ಅದು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗಿದ್ದಂತೆ. ಮಸೀದಿಯ ಮುಂದೆ ಆ ಘೋಷಣೆಯನ್ನ ಕೂಗಿದ್ದು ಬಹಳ ದೊಡ್ಡ ಅಪರಾಧ. ಹಾಗಾಗಿ ಜೈ ಶ್ರೀರಾಮ್ ಅಂತ ಕೂಗಿದ್ದಕ್ಕೆ ಸಿಟ್ಟಿಗೆದ್ದು ಅವರ ಮೇಲೆ ದಾಳಿಯನ್ನು ಮಾಡಲಾಗುತ್ತೆ. ಈಗ ಒಂದು ವರ್ಗ ರೆಡಿಯಾಗಿ ಕೂತಿರುತ್ತೆ. ಯಾಕೆ? ನೀನು ಒಬ್ಬ ಮುಸ್ಲಿಂ ಅಲ್ವಾ, ನೀನು ಒಬ್ಬ ಮುಸಲ್ಮಾನಳಾಗಿ ಮುಸಲ್ಮಾನರಿಗೆ ಬೈತಿಯಲ್ಲ ಯಾವಾಗ್ಲೂ, ನಿಂದು ಬರೀ ನಾಟಕ, ಪೇಮೆಂಟ್ ಗಿರಾಕಿ ಬರುತ್ತೇವೆಲ್ಲವು. ನಂದು ಒಂದು ಪ್ರಶ್ನೆ ಇದೆ, ಇಂತಹ ಕೆಲಸಗಳನ್ನ ನೋಡಿ ನಾನು ಇನ್ನೇನು ಚಪ್ಪಾಳೆ ತಡ್ಕೊಂಡು ಕೂತ್ಕೊಳ್ಳ? ತಪ್ಪಿರುವಂಥದನ್ನ ತಪ್ಪು ಅಂತಾನೆ ಹೇಳ್ತೀನಿ. ಅದ್ರಲ್ಲಿ ಸರಿ ಮಾಡ್ಕೊಳ್ಳೋರು ಯಾರಿಲ್ವೇ? ಕೇವಲ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋರು ಮಾತ್ರ ಅಲ್ವೇ ಇರೋದು. ಹಾಗಾಗಿ ತಪ್ಪು ಅಂತ ನಾನು ಹೇಳಿದ್ರೆ ನಾನೇ ಅಪರಾಧಿ ಆಗ್ಬಿಡ್ತೀನಿ ನಿಮ್ಮ ಕಣ್ಣಲ್ಲಿ. ಇವೆಲ್ಲವನ್ನ ನೋಡಿದ್ರೆ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಯಾರು ಅನ್ನುವಂಥ ಅನುಮಾನ ಮೂಡುತ್ತೆ. ಅದರಲ್ಲಿ ತಪ್ಪೇನೂ ಇಲ್ಲ. ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಯಾಕೆ ಸಿಟ್ಟಾಗಬೇಕು? ಯಾಕೆ ಕಲ್ಲು ತೂರಾಟ ನಡೆಯುತ್ತೆ? ಪ್ರತಿದಿನ 5 ಬಾರಿ ಆಜಾನ್ ಕೂಗಲ್ವಾ ಮಸೀದಿಯಲ್ಲಿ? ಅಲ್ಲಾಹು ಅಕ್ಬರ್ ಅನ್ನುವಂಥದ್ದನ್ನ ಇವರು ಪ್ರತಿದಿನ ಕೇಳಿಸ್ಕೊಳ್ಳಲ್ವಾ? ನೀವು ಮಾಡಿದ ಹಾಗೆ ಹಿಂದೂಗಳು ಕೂಡ ಮಾಡಿದ್ರೆ ಏನಾಗತ್ತೆ? ಅರ್ಥ ಇದೆಯಾ ಅದಕ್ಕೆ? ಇಂತಹ ಪರಿಸ್ಥಿತಿಯಲ್ಲಿ ಇದ್ಕೊಂಡು ನಮ್ಮದು ಜಾತ್ಯತೀತ ರಾಷ್ಟ್ರ, ವಾರೇ ವಾ ಅಲ್ವಾ? ವೀಕ್ಷಕರೇ, ಇವರು ಜೈ ಶ್ರೀರಾಮ್ ಕೂಗಿದ್ರು ಅಂತ ಅವರು ಕಲ್ಲು ತೂರಾಟವನ್ನ ಮಾಡಿದ್ರಂತೆ. ಅಷ್ಟೇನಾ? ಇಲ್ಲ. ಆಮೇಲೆ ಅಲ್ಲಾಹು ಅಕ್ಬರ್, ನಾರಾ ತಕ್ಬೀರ್ ಅಂತ ಘೋಷಣೆಗಳನ್ನ ಕೂಗ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಜೈ ಶ್ರೀರಾಮ್ ಅಂತ ಕೂಗಿದ ತಪ್ಪು, ಆಮೇಲೆ ಇವರೇ ಅಲ್ಲಾಹು ಅಕ್ಬರ್, ನಾರಾ ತಕ್ಬೀರ್ ಅಂತ ಘೋಷಣೆಗಳನ್ನ ಕೂಗ್ತಾರೆ. ವಾಟ್ ಎ ಲಾಜಿಕ್ ಅಲ್ವಾ? ಇಲ್ಲಿ ದುರಂತ ಅಂದ್ರೆ ಇದನ್ನ ಅಲ್ಲಿನ ಇಮಾಮ್ ಕೂಡ ಒಪ್ಕೊಳ್ತಾರೆ.
ಚಾಂಪಿಯನ್ಸ್ ಟ್ರೋಫಿ ವಿಜಯೋತ್ಸವದ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗ್ತಾ ಇದ್ರು. ಹಾಗಾಗಿ ಹಿಂದೂಗಳನ್ನ ಹತ್ಯೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟು ಈ ರೀತಿಯಾದಂತಹ ಹಿಂಸಾಚಾರವನ್ನ ಪ್ರಾರಂಭ ಮಾಡಲಾಯಿತು. ಒಪ್ತಾರೆ? ಆಯ್ತು, ಒಪ್ಕೊಂಡ್ರಾ? ಇದು ತಪ್ಪು, ಇನ್ನು ಮುಂದೆ ಈ ರೀತಿ ಮಾಡಬಾರ್ದು ಅಂತ ಹೇಳೋರು ಯಾರಾದ್ರೂ ಇದ್ದಾರಾ? ಇಲ್ಲ. ಹಾಗಾದ್ರೆ ಇಲ್ಲಿ ಅವರ ಮಾತಿನ ಪ್ರಕಾರ ಜೈ ಶ್ರೀರಾಮ್ ಅಂತ ಹೇಳಿದ್ದಕ್ಕೆ ಅವರನ್ನ ಸಾಯಿಸೋದಕ್ಕೆ ಹೊರಟ್ವಿ ಅಂತ ಅರ್ಥ. ವೀಕ್ಷಕರೇ, ನನಗಿಲ್ಲಿ ಒಂದೊಂದು ಅರ್ಥ ಆಗ್ತಾ ಇಲ್ಲ. ಆಯ್ತು, ಜೈ ಶ್ರೀರಾಮ್ ಅಂದವರನ್ನೆಲ್ಲರನ್ನು ಕೂಡ ನೀವು ಸಾಯಿಸೋದಕ್ಕೆ ಹೊರಡ್ತೀರಾ. ಹಾಗೆ ಹೊರಟು ನಿಂತ್ರೆ ಎಷ್ಟು ಜನರನ್ನ ಅಂತ ಸಾಯಿಸ್ತಾ ಹೋಗ್ತೀರಾ ನೀವು? ಅದೆಲ್ಲ ಆಗುವಂತಹ ಮಾತುಗಳ? ಇಸ್ಲಾಂ ಮತ ನಿಮಗೆ ಬೋಧನೆ ಮಾಡ್ತಾ ಇರುವಂಥದ್ದು. ಆಯ್ತು, ಇದೆಲ್ಲ ಆಯ್ತು. ಆ ಒಂದು ಇನ್ಸಿಡೆಂಟ್ ಏನು ನಡೀತು, ಆ ಘಟನೆ ಏನು ನಡೀತು, ತಣ್ಣಗೆ ಆಗ್ತಾ ಬಂದಿತ್ತು. ಆದರೆ ಅಷ್ಟರಲ್ಲಿ ಒಂದಷ್ಟು ಡ್ಯಾಶ್ಗಳಿಗೆ ಸಮಾಧಾನ ಆಗಲಿಲ್ಲ. ಜುಬೇರ್ನಂತಹ ಸುಳ್ಳು ಸುದ್ದಿಯ ಪೆಡ್ಲರ್ಗಳು ಒಂದು ಹೊಸ ಕಟ್ಟುಕಥೆಯನ್ನು ರೆಡಿ ಮಾಡ್ಕೊಳ್ತಾರೆ. ಈಗದ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ರೀತಿಯಾದಂತಹ ಕಟ್ಟುಕಥೆಗಳಿಗೆ ಡಿಮ್ಯಾಂಡ್ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಅಲ್ವಾ? ಇಂಥ ಕಥೆಗಳನ್ನು ನಂಬೋರು ಜಾಸ್ತಿ ಅಲ್ವೇ? ಜುಬೇರ್ಗೆ ಚೆನ್ನಾಗಿ ಗೊತ್ತು. ಅದರಲ್ಲಿ ಆ ಕಟ್ಟುಕಥೆಯನ್ನು ಕಟ್ಟೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿರೋದ್ರಿಂದ ಜುಬೇರ್ಗೆ ಇದು ಬಹಳ ಚೆನ್ನಾಗಿ ಗೊತ್ತು. ಕಟ್ಟುಕಥೆಯನ್ನು ಕಟ್ತಾನೆ. ಏನಂತ? ಈ ಮೊಹಮ್ಮದ್ ಜುಬೇರ್ ಆ್ಯಂಡ್ ಅವರ ಒಂದಷ್ಟು ಇಸ್ಲಾಮಿಸ್ಟ್ ಟೀಮ್ ಸೇರಿಕೊಂಡು ಒಂದು ಕಟ್ಟುಕಥೆಯನ್ನು ಕಟ್ತಾರೆ. ಇದು ಹಿಂದೂಗಳದ್ದೇ ತಪ್ಪು, ಅವರು ಪ್ರಚೋದನೆ ಮಾಡಿದ್ದಕ್ಕೆ ಹೀಗೆಲ್ಲ ಆಯಿತು, ಇದನ್ನು ಸಾಬೀತು ಮಾಡೋದಕ್ಕೆ ಹೊರಡ್ತಾರೆ. ಹಿಂದೂಗಳು ಮಸೀದಿಯ ಮುಂದೆ ಬಂದು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದು ಮಾತ್ರ ಅಲ್ಲ, ಮಸೀದಿಯ ಒಳಗೆ ಪಟಾಕಿಗಳನ್ನು ಹಚ್ಚಿ ಎಸೀತಾರೆ. ಹಾಗಾಗಿ ಇವರು ಕೊಲೆಯನ್ನ ಮಾಡೋದಕ್ಕೆ ಬರುವಂಥದ್ದು. ಈ ರೀತಿ ಹೇಳಿ ಆ ಕೇಸಿಗೆ ಅಲ್ಲೇ ಬಿ ರಿಪೋರ್ಟ್ ಹಾಕಿ ಕ್ಲೀನ್ ಚಿಟ್ ಕೊಡ್ತಾರೆ. ಹೌದಾ? ಹೀಗೆಲ್ಲ ಆಗೋಯ್ತಾ? ಮಸೀದಿ ಒಳಗೆ ಇವ್ರು ಯಾಕೆ ಪಟಾಕಿಯನ್ನು ಹಚ್ತಾರೆ? ಬೇಕಿತ್ತ ಇದೆಲ್ಲ ಇವರಿಗೆ? ಕರೆಕ್ಟು, ಈ ಹಿಂದೂಗಳೇ ಸರಿ ಇಲ್ಲ. ಹೀಗೆ ಒಂದು ನರೇಷನ್ ಬಿಲ್ಡ್ ಆಗೋ ಹಾಗೆ ಮಾಡಿ ಇಡೀ ಕೇಸಿಗೆ ಜುಬೇರ್ ಆ್ಯಂಡ್ ಗ್ಯಾಂಗ್ ಟ್ವಿಸ್ಟ್ ಅನ್ನ ಕೊಡುತ್ತೆ. ಇವರ ಸುಳ್ಳು ಸುದ್ದಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಪೊಲೀಸರಿಗೆ ಒಂದು ಬಾರಿ ಗಾಬರಿ ಆಗ್ಬಿಟ್ರು. ಇವ್ರು ಹೇಳೋದು ಸತ್ಯನಾ ಅಂತ ತನಿಖೆಯನ್ನ ಆರಂಭ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಈ ಜುಬೇರ್ ಆ್ಯಂಡ್ ಟೀಮ್ ಹೇಳಿದ್ದು ಶುದ್ಧ ಸುಳ್ಳು. ಅಲ್ಲಿ ಯಾವ ಪಟಾಕಿಯನ್ನ ಕೂಡ ಮಸೀದಿಯ ಒಳಗೆ ಎಸಿಲೇ ಇಲ್ಲ. ಅಲ್ಲಿದ್ದಂತಹ CCTV ದೃಶ್ಯಾವಳಿಗಳನ್ನ ಪರಿಶೀಲಿಸಿ ಇವ್ರು ಹೇಳೋದು ಶುದ್ಧ ಸುಳ್ಳು ಅಂತ ಪ್ರೂವ್ ಆಗುತ್ತೆ. ಆ ಸುಳ್ಳಿಗೆ ಪೊಲೀಸರೇ ಒಂದು ಫುಲ್ ಸ್ಟಾಪ್ ಅನ್ನ ಇಡ್ತಾರೆ. ವೀಕ್ಷಕರೇ, ನನಗಿಲ್ಲಿ ಒಂದು ಅರ್ಥನೇ ಆಗತ್ತೆ. ಏನ್ ಗೊತ್ತಾ? ಈ ಜುಬೇರ್ ಆ್ಯಂಡ್ ಟೀಮ್ ಇಂಥವರ ಉದ್ದೇಶ ಏನು? ಸುಳ್ಳು ಸುದ್ದಿಯನ್ನ ಹರಡಿ ಸತ್ಯ ಅಂತ ನಂಬಿಸೋದಾ? ಯಾಕೆ? ಮುಸಲ್ಮಾನರು ಮಾಡಿದ್ದೆಲ್ಲ ಸರಿ ಅಂತ ಸಮಜಾಯಿಷನ ಕೊಡೋದಾ? ಅಲ್ಲ, ಸರಿ ಇದ್ರೆ ಸರಿ ಅಂತ ಹೇಳಿ, ನನ್ಗೆ ಬೇಜಾರಿಲ್ಲ. ಆದ್ರೆ ಸುಳ್ಳನ್ನ ಕೂಡ ಯಾಕೆ ಸಮರ್ಥನೆ ಮಾಡ್ಕೊಳ್ತೀರಾ? ಸುಳ್ಳನ್ನ ಸತ್ಯ ಅಂತ ಯಾಕೆ ಹೇಳೋದಕ್ಕೆ ಟ್ರೈ ಮಾಡ್ತೀರಾ? ಯಾಕೆ ಅದನ್ನ ತಿದ್ಕೊಳ್ಳುವಂತಹ ಪ್ರಯತ್ನಗಳು ಇಲ್ಲಿ ನಡೀತಾ ಇಲ್ಲ? ಯಾಕೆ ಅದನ್ನ ಸರಿ ಮಾಡುವಂತಹ ಪ್ರಯತ್ನಗಳು ಇಲ್ಲಿ ನಡೀತಾ ಇಲ್ಲ? ಇನ್ನೊಂದು, ಜೈ ಶ್ರೀರಾಮ್ ಅಂತ ಹೇಳಿದಕ್ಕೆ ಅಲ್ಲಿ ದಾಳಿಯನ್ನ ಮಾಡಲಾಗತ್ತೆ, ಅವರ ಮೇಲೆ ದಾಳಿ ಆಗತ್ತೆ. ಅಲ್ಲ, ಅವರು ಹಾಗೆ ಮಸೀದಿಯ ಎದುರು ಮುಂದೆ ಬಂದು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗ್ತಾರೆ ಅಂತ ಮೊದಲೇ ಹೇಳಿದ್ರ ಅಥವಾ ಕನ್ಸ್ ಬಿದ್ದಿತ್ತ? ಮತ್ ಹೇಗೆ ಮಸೀದಿ ಒಳಗೆ ಆ ಮಧ್ಯರಾತ್ರಿ ಕಲ್ಲು ದೊಣ್ಣೆಗಳು ಬರುತ್ತವೆ? ಕುರ್ಆನ್ ಅಲ್ಲಿ ಎಲ್ಲಿಯಾದ್ರೂ ಸ್ಪೆಸಿಫಿಕ್ ಆಗಿ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಅವರನ್ನ ಸಾಯಿಸಿ ಅಂತ ಎಲ್ಲಿ ಬರೆದಿದೆ? ಎಕ್ಸಾಕ್ಟ್ ಈ ಸೆಂಟೆನ್ಸ್ ಇದೆಯಾ ಎಲ್ಲಾದ್ರೂ? ಯಾಕೆ ಈ ರೀತಿಯಾದಂತಹ ವಿಕೃತ ಮನಸ್ಥಿತಿ? ಅರ್ಥನೇ ಆಗ್ತಿಲ್ಲ.
ಕಡಿಯೋದು, ಕೊಲ್ಲೋದು, ಬೆಂಕಿ ಹಚ್ಚೋದು ಇದಿಷ್ಟು ಸುಲಭ ಆಗೋಯ್ತಾ ಅಂತ? ಇಂಥವ್ರನ್ನ ಯಾಕೆ ಸಮರ್ಥನೆ ಮಾಡ್ಕೊಳ್ಬೇಕು? ನಾನಂತೂ ಸಮರ್ಥನೆ ಮಾಡ್ಕೊಳ್ಳಲ್ಲ. ತಪ್ಪು ಅಂತಂದ್ರೆ ತಪ್ಪು ಅಂತಾನೆ ಹೇಳ್ತೀನಿ. ಇಂತಹ 4 ಜನ ಮಾಡುವಂಥ ಕೆಲಸದಿಂದ ಒಂದಷ್ಟು ಒಳ್ಳೆ ಮುಸಲ್ಮಾನರು ಈ ಸಮಾಜದಲ್ಲಿದ್ದಾರೆ. ಅವರು ಕೂಡ ಇವತ್ತು ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ತಪ್ಪು ಅಂತ ನಾವು ಹೇಳೋದಕ್ಕೆ ಹೊರಟ್ರೆ ನಾವೇ ದೊಡ್ಡ ಅಪರಾಧಿಗಳಾಗಿಬಿಡ್ತೀವಿ. ವಾಟ್ ಎ ಶೇಮ್. ಇನ್ನಾದರೂ ಇಂತಹ ಕೆಟ್ಟ ಚಟವನ್ನು ದಯವಿಟ್ಟು ನಿಲ್ಲಿಸ್ಬಿಡಿ. ಎಲ್ಲರೂ ಒಟ್ಟಾಗಿ ಬಾಳೋಣ, ಸಹಬಾಳ್ವೆಯಿಂದ ಬಾಳೋಣ. ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಇಡೀ ದೇಶಕ್ಕೆ ಒಳ್ಳೆಯದು. ಜೀವನವನ್ನು ಕೊಟ್ಟಿರುವಂಥ ಈ ದೇಶಕ್ಕೆ ಪ್ರೀತಿ ಗೌರವವನ್ನು ಕೊಡೋದನ್ನು ಕಲೀರಿ ಅಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.